ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡಿದ್ದೀನಿ. ಸೊ ಟೈಮ್ ಈಗ 12:30, ಸ್ವಲ್ಪ ಫಾಸ್ಟ್ ಇದೆ. ಅಥರ್ವನ ಕರ್ಕೊಂಬರಕ್ಕೆ ಹೋಗಬೇಕು. ಸೊ ಇವತ್ತು ನಾನು ಹೋಗ್ತಾ ಇದ್ದೀನಿ. ಯೂಶ್ವಲಿ ಮೋಹನ್ ಒಬ್ಬರೇ ಹೋಗೋದು ಅಥರ್ವನ ಕರ್ಕೊಂಬರೋಕ್ಕೆ. ಸೊ ಇವತ್ತು ನಾನು ಹೋಗ್ತಾ ಇದ್ದೀನಿ. ಇವತ್ತು ಯಾಕೆ ನಾನು ಹೋಗ್ತಾ ಇದ್ದೀನಿ ಅಂದರೆ, ಪಾಪ ಇವತ್ತು ಬೆಳಗ್ಗೆ ಸ್ಕೂಲಿಗೆ ಡ್ರಾಪ್ ಮಾಡೋವಾಗ ತುಂಬ ಹತ್ಬಿಟ್ಟ. ನಾನು ಬಂದಿದ್ದು ಅವನ ಜೊತೆ ಕ್ಲಾಸಿಗೆ ನಾನು ಹೋಗಿ ಕೂತ್ಕೊಬೇಕಂತೆ. ಸೊ ಹಾಗಾಗಿ ತುಂಬ ಅಳ್ತಾ ಇದ್ದ. ಅವ್ರ ಟೀಚರ್ ಸಮಾಧಾನ ಮಾಡಿ ಅವನನ್ನು ಕರ್ಕೊಂಡು ಹೋದರು. ಅದಕ್ಕೆ ಏನೋ ಒಂಥರ ಪಾಪ ಅನಿಸ್ಬಿಡ್ತು. ತುಂಬ ಅಳ್ತಾ ಇದ್ದ. ನಾವು ಒಂಥರ ಕಣ್ಣಲ್ಲಿ ನೀರು ಅಂದ್ಬಿಡ್ತು. ಸೊ ಹಾಗಾಗಿ ನಾನು ಹೋಗಿ ಕರ್ಕೊಂಬರೋಣ ಅಂತ ಹೊರಟಿದ್ದೀನಿ. ನೋಡೋಣ, ನಾನು ನೋಡಿದ ಮೇಲೆ ಅವ್ನ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಟ್ರೈ ಮಾಡ್ತೀನಿ ಕ್ಯಾಪ್ಚರ್ ಮಾಡೋಕ್ಕೆ. ಸೊ ಬನ್ನಿ, ಲೆಟ್ಸ್ ಗೋ. ಓಕೆ, 2 ವೀಲರಲ್ಲಿ ಹೊರಟಿದ್ದೀವಿ. ಇನ್ನು ಕೆಲವು ಮಕ್ಕಳಂತೂ ವ್ಯಾನ್ ಆಪ್ಟ್ ಮಾಡ್ಕೊಂಡಿದ್ದಾರೆ. ನಾವು ಆ ಥರ ಒಂದು ವ್ಯಾನ್ ಆಪ್ಟ್ ಮಾಡಿಲ್ಲ. ಸೊ ನಾವೇ ಪಿಕ್ ಆ್ಯಂಡ್ ಡ್ರಾಪ್ ಮಾಡ್ತೀವಿ. ಟೀಚರು ಒಂದೊಂದೇ ಪೇರೆಂಟ್ಗೆ ಮಕ್ಕಳ ಬಗ್ಗೆ ಹೇಳ್ತಾ, ಇವತ್ತು ಹಿಂಗೆ ಹಂಗೆ ಮಾಡ್ದೆ ಕ್ಲಾಸಲ್ಲಿ ಅಂತ ಹೇಳ್ತಾಯಿದ್ರು. ಸೊ ನಾನು ಆ ಥರ ಹತ್ತಿದ್ನಲ್ಲ, ಆಮೇಲೆ ಹೇಗೆ ಇದ್ದ ಕ್ಲಾಸಲ್ಲಿ, ಮತ್ತೆ ಅಳ್ತಾ ಇದ್ನ, ಸರಿ ಹೋದ್ನ, ತಿಂಡಿ ತಿಂದ ಅಂತ. ಇಲ್ಲ, ಆರಾಮಾಗೇ ಇದ್ದ ಅಂತ ಹೇಳಿದ್ರು. ಬೆಳಗ್ಗೆ ಸ್ಕೂಲ್ಗೆ ಹೋಗೋಕ್ಕೆ ಸ್ವಲ್ಪ ಗಲಾಟೆ ಮಾಡ್ತಿದ್ದ ಅಂತ ಮೋಹನ್ ಒಂದು ಸ್ವಲ್ಪ ಗದರಿದ್ರು. ಅದನ್ನು ಅವ್ರ ಟೀಚರ್ ಹತ್ರ ಹೋಗಿ ಹೇಳಿದ್ದಾನೆ, ಈ ಥರ ಅಪ್ಪ ಬೈದರು, ನಾನು ಅದಕ್ಕೆ ಅಳ್ತಾ ಇದ್ದೆ ಅಂತ. ಅದಕ್ಕೆ ಅದನ್ನು ನನ್ನ ಹತ್ರ ಹೇಳಿದ್ರು. ಮತ್ತೆ ಹೋಗ್ಬೇಕಾರಮ್ಮ ನೀನು ಯಾಕೆ ಬರಲಿಲ್ಲ ಅಂತ ಮತ್ತೆ ಶುರು ಮಾಡ್ದೆ. ಸೊ ನನ್ನ ಕರ್ಕೊಂಡು ಮನೆಗೆ ಬಂದ್ವಿ. ನಾ ಇವತ್ತು ಹೀರೆಕಾಯಿ ಸಾಂಬಾರು ಮಾಡಿದ್ದೆ, ಮುದ್ದೆ ಜೊತೆಗೆ ಅನ್ನ. ಊಟ ಮಾಡ್ಕೊಂಡೆಲ್ಲ ನಾವು ನನ್ನ ಹೊರಗೆ ಕರ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಓಕೆ, ಇನ್ನು ಊಟ ಎಲ್ಲ ಆಯಿತು. ಸೊ ಇವತ್ತು ಮಾಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಮನೆಗೆ ಹತ್ತಿರನೇ ಇದೆ ಸ್ವಲ್ಪ ಮಾಲು. ಅದಕ್ಕೆ ನಮ್ಮ ಮನೆಯವ್ರದ್ದು ಹೆಂಗಿದ್ರು ಇವತ್ತು ವರ್ಕ್ ಫ್ರಮ್ ಹೋಮು. ಸೊ ಅದು ಲಾಗಿನ್ ಆಗೋದ್ರೊಳಗೆ ಅಥರ್ವನ್ನು ಕರ್ಕೊಂಡು ಹೋಗ್ಬಿಟ್ಟು ಬರೋಣ ಅಂತ ಹೊರಟಿದ್ದೀವಿ. ಗೋಪಾಲನ್ ಮಾಲ್ ನಮ್ಗೆ ಹತ್ತಿರ ಆಗುತ್ತೆ, RR ನಗರದಲ್ಲಿರೋದು. ಸೊ ಹಾಗಾಗಿ ಹೊರಟಿದ್ದೀವಿ. ಸ್ವಲ್ಪ ಒಂದು ಗೇಮ್ಸ್ದು ಕಾರ್ಡೆಲ್ಲ ಲಾಸ್ಟ್ ಟೈಮ್ ತೊಗೊಂಡಿದ್ದು, ಅದರದ್ದು ಬ್ಯಾಲೆನ್ಸು ಸ್ವಲ್ಪ ಹಾಗೆ ಇತ್ತು. ಹಾಗೆ ಆಟ ಆಡಿಸ್ಕೊಂಡು ಹೋಗಿ ಬರೋಣ. ನನಗೂ ಮನೇಲಿ ಬೋರ್ ಆಗ್ತಿತ್ತು, ಎಲ್ಲೂ ಹೋಗೇ ಇಲ್ಲ, ತುಂಬ ದಿವಸ ಆಗಿತ್ತು. ಸೊ ಹಾಗಾಗಿ ಹೊರಟಿದ್ದೀವಿ. ಟೈಮ್ ಒಂದು 2. ನೋಡೋಣ ಎಷ್ಟೊತ್ತಾಗುತ್ತೆ, ಅವನಲ್ಲಿ ಎಷ್ಟೊತ್ತಾಡ್ತಾನೆ ಅಂತಂತ. ಓಕೆ, ಲೆಟ್ಸ್ ಗೋ. ಸೊ 2 ವೀಲರಲ್ಲಿ ಹೊರಟ್ವಿ. ವೆದರ್ ಅಷ್ಟೊಂದು ಬಿಸಿಲೇನಿರಲಿಲ್ಲ, ಕ್ಲೌಡಿ ಇತ್ತು, ಅದು ಸೆಕೆ ಇತ್ತು. ಹೆಲ್ಮೆಟ್ ಬೇರೆ ಸ್ವಲ್ಪ ನನಗೆ ಗಾಡಿಗೆ ಹಿಂದಕ್ಕೆ ಹೋಗೋಂಗೆ ಆಗ್ತಿತ್ತು. ಸೊ ಆ ಥರವೂ ನನ್ನ ಹತ್ರನೇ ಕೂತ್ಕೊಂಡಿದ್ದ. ಅವ್ನು ಸ್ವಲ್ಪ ಕ್ವಶನ್ಗಳು ಕೇಳೋದು ಜಾಸ್ತಿ. ಅಮ್ಮ ಅದು ಯಾಕೆ ಹಾಗೆ, ಇಲ್ಲಿ ಯಾಕೆ ಹಿಂಗೆ, ಎಲ್ಲಿ ಹೋಗ್ತಾಯಿದ್ದೀವಿ, ಯಾವ ಮಾಲು, ಅಡ್ರೆಸ್ ಎಲ್ಲ ಅವನಿಗೆ ಹೇಳಬೇಕು. ಸೊ ಹಾಗಾಗಿ ಅವ್ನು ಹೇಳೋದು ಒಂದೇ ಮಾಲು, ಓರಿಯನ್ ಮಾಲ್, ಅದೊಂದಕ್ಕೆ ಹೋಗೋಣ ಅಂತ ಇರ್ತಾನೆ ಯಾವಾಗಲೂ. ಸೊ ಅದಲ್ಲಪ್ಪ, ಇದು ಮನೆ ಹತ್ರನೇ ಇರೋ ಗೋಪಾಲನ್ ಮಾಲ್ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ದೀವಿ. ಅಂದರೆ ಕಾರ್ಡಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ಇತ್ತು ಗೇಮ್ಸ್ದೆಲ್ಲ, ಹಾಗಾಗಿ ಅದನ್ನು ಆಡಿಸ್ಕೊಂಬರೋಣ. ಅವನು ಕರ್ಕೊಂಡು ಹೋಗಿ ತುಂಬ ದಿವಸ ಆಗಿತ್ತು ಅಂತಂದ್ಬಿಟ್ಟು ಹೊರಟಿದ್ದ. ಮೇಲೆ ಇದು ಗೋಪಾಲನ್ ಮಾಲಲ್ಲಿ ಹೊಸದಾಗಿ ರಿನೋವೇಟ್ ಮಾಡಿದ್ದಾರೆ. ಮುಂಚೆ ಇತ್ತು ಇದು ಕಿಡ್ಸ್ ಝೋನು, ಮತ್ತು ಇದು ರಿನೋವೇಟ್ ಮಾಡಿ ಹೊಸದಾಗಿ ಮಾಡಿದ್ದಾರೆ. ಅಂದರೆ ಒಂದು ಗೇಮ್ ಮಾತ್ರ ಅಷ್ಟೇ ಎಕ್ಸ್ಟ್ರಾ, ಮತ್ತು ಇಂಟೀರಿಯರ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಇಷ್ಟ ಆಯಿತು. ಇದಿರಲಿಲ್ಲ ಆ್ಯಕ್ಚುಲಿ ಮುಂಚೆ, ಇದೊಂದು ಮಾತ್ರ ಎಕ್ಸ್ಟ್ರಾ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ. ಬಟ್ ವೀಕೆಂಡ್ಸಲ್ಲಿ ಸ್ವಲ್ಪ ಕಾಸ್ಟ್ಲಿ. ಬಟ್ ಯಾರೂ ಕ್ರೌಡ್ ಇರಲಿಲ್ಲ. ಅಥರ್ವ ಒಬ್ಬನೇ ಮತ್ತು ಇನ್ನೊಂದು ಚಿಕ್ಕದೊಂದು ಮಗು ಇತ್ತು, ಅದು ಅಷ್ಟೇ ಬೇಗ ಹೊರಟ್ಬಿಡ್ತು. ಸೊ ಅಥರ್ವ ಒಬ್ಬನೇ ಫುಲ್ಲು ಕಿಡ್ಸ್ ಝೋನ್ ಗೇಮ್ ಇದರಲ್ಲಿ ಒಬ್ಬನೇ ಆರಾಮಾಗಿ ಮನಸೋಚವಾಗಿ ಆಡ್ಕೊಂಡ. 1 ಅವರ್ ತೊಗೊಂಡಿದ್ವಿ ನಾವು. ಆ 1 ಅವರ್ ತೊಗೊಂಡ್ರೆ ಅಲ್ಲೇ ಕಾಂಬೋಗೆ ಸ್ನ್ಯಾಕ್ಸ್ ಕೂಡ ಕೊಡ್ತಾರೆ. ನಿಮ್ಗೆ ಏನು ಬೇಕಾದರೂ ಆಪ್ಟ್ ಮಾಡ್ಕೋಬೋದು, ನ್ಯಾಚೋಸ್ ಇಲ್ಲ ಬರ್ಗರ್, ಜ್ಯೂಸ್. ಸೊ ಅದು ನಿಮಗೆ ಬಿಟ್ಟಿದ್ವಿ, ಯಾವ್ದು ಬೇಕಾದರೂ ಅದನ್ನು ನೀವು ಆಪ್ಟ್ ಮಾಡ್ಕೋಬೋದು. ಬಟ್ ಚೆನ್ನಾಗಿತ್ತು, ಅವನು ಕೂಡ ಎಂಜಾಯ್ ಮಾಡ್ದ. ಸೊ ಈ ಕೆಲವು ಗೇಮ್ಸ್ ಎಲ್ಲ ಹಳೇದೆ, ಜಸ್ಟ್ ಅದರದ್ದು ಪ್ಲೇಸ್ ಚೇಂಜ್ ಮಾಡಿದ್ದಾರೆ ಅಷ್ಟೇ. ಓವರಾಲ್ ಓಕೆ, ಚೆನ್ನಾಗಿದೆ.
ತುಂಬ ಕ್ರೌಡ್ ಇದ್ದರೆ ಕಷ್ಟ ಆಯ್ತಲ್ಲ ಆಟ ಆಡೋಕ್ಕೆ. ಒಂದೆರಡು ಸೆಟಪ್ ಮಾತ್ರ ಹೊಸದಾಗಿ ಮಾಡಿದ್ದಾರೆ ಅಷ್ಟೇ, ಇದೆಲ್ಲ ಹಳೇದೆ. ಚೆನ್ನಾಗಿತ್ತು, ಅವನು ಕೂಡ ಚೆನ್ನಾಗಿ ಎಂಜಾಯ್ ಮಾಡ್ದೆ. ಅಂದರೆ ನಮಗೆ ಬೋರ್ ಆಗುತ್ತೆ 1 hour ಅಲ್ಲಿ ನಾವು ಕೂತ್ಕೊಂಡು ಏನು ಮಾಡೋದು ಅಂದ್ಬಿಟ್ಟು ನಮಗೆ ಬಟ್ ಸ್ಟಿಲ್ ಹೇಗೋ ಟೈಮ್ ಪಾಸ್ ನಮಗೂ ಆಯಿತು. ಅವನಂತೂ ಬರೋಕ್ಕೆ ರೆಡಿನೇ ಇಲ್ಲ. ಅದು ತಪ್ಪಿದ್ರೆ ಇದು, ಇದು ತಪ್ಪಿದ್ರೆ ಅದು. ಅಮ್ಮ ನೀನು ಒಂದು ಸ್ವಲ್ಪ ಹೊತ್ತು ಬಾ, ಪಪ್ಪ ನಾನು ಸ್ವಲ್ಪ ಹೊತ್ತು ಕಳಿಸು, ನಾನು ಪಪ್ಪನ ಜೊತೆ ಆಟಾಡ್ತೀನಿ, ಆ ಥರ ಬೇರೆ. ಜೊತೆಗೊಂದು ಮಗು ಇತ್ತಲ್ಲ, ಸೊ ಅದ್ರ ಜೊತೆನೂ ಆಟಾಡ್ತಾ ಇದ್ದ ಅವನು. ಇದು ತುಂಬ ಅಳ್ತಾ ಇತ್ತು. ಆಮೇಲೆ ಸಮಾಧಾನ ಮಾಡ್ತಾ ಅಥರ್ವ ಇದ್ನಲ್ಲ ಕಂಪ್ನಿಗೆ, ಹಾಗಾಗಿ ಆಟಾಡ್ಕೊಂಡಿತ್ತು ಮಗು ಅಷ್ಟೇ. ಇವರಿಬ್ಬರೇ ಬಿಟ್ಟು ಇಡೀ ಕಿಡ್ಸಲ್ಲಿ ಇನ್ಯಾರೂ ಇರಲಿಲ್ಲ. ಮಕ್ಕಳು ಆರಾಮಾಗಿ ಆಟಾಡ್ಕೊಂಡಿದ್ರು. ಇದೊಂದಷ್ಟು ಹೊಸದು ಮಾಡಿರೋದು. ಈ ಡೇಸಲ್ಲಿ 400 1 hourಗೆ, ವೀಕೆಂಡ್ಸಲ್ಲಿ 450, ಹಾಫ್ ಆನ್ ಅವರ್ಗೆ 300, 1 hourಗೆ 400. ಓಕೆ, ಇವತ್ತಷ್ಟು ಯಾರೂ ಮಕ್ಕಳಿಲ್ಲ, ಅಥವಾ ಒಬ್ಬನೇ ಇನ್ನೊಂದು ಮಗು ಇದಷ್ಟೇ ಇಬ್ಬರೇ. ಸೊ ಆರಾಮಾಗಿ ಆಡ್ಕೊಬೋದು ಅಂತ ಕರ್ಕೊಂಡ್ಬಂದ್ವಿ. ವೀಕೆಂಡ್ಸಲ್ಲಿ ಅದ್ರ ಗೊತ್ತಿರುತ್ತಲ್ಲ, ಸಿಕ್ಕಾಪಟ್ಟೆ ರಶ್ ಇರುತ್ತೆ. ತಾನೇ ಬಂದ್ವಿ. ಸಖತ್ ತಲೆನೋವು ಬಂದುಬಿಟ್ಟಿದೆ ಬಿಸಿಲಿಗೆ. ಜೊತೆಗಲ್ಲಿ AC ಹಾಕಿದ್ರಿಂದ ಮಾಲಲ್ಲಿ ಅವನು ಆಟಾಡ್ತಾ ಇದ್ನಲ್ಲ ಕಿಡ್ಸೋನು, ಅದರಿಂದ ಮೂವ್ ಬೇರೆ ಬ್ಲಾಕ್ ಆಗಿಬಿಟ್ಟಿದೆ. ಸೊ ಈಗ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಕುಡಿಬೇಕು. ಇದಾಗಿತ್ತು ಇವತ್ತಿನ ಈ ವ್ಲಾಗ್, ಸಿಂಪಲ್ ಆಗಿ. ಹೋಪ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಮತ್ತು ಮುಂದಿನ ವ್ಲಾಗಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.